ಎಲ್ಲ ರೈತ ಬಾಂಧವರು ನಮಸ್ಕಾರ. ಇವತ್ತಿನ ವಿಚಾರ ಏನಂತಂದರೆ, ತೆಂಗಿನ ಮರದಲ್ಲಿ ಬರುವಂತಹ ಚಾಲೆಂಜಸ್ ಅಂದರೆ ಈ ರಸ ಹೊಡೆಯೋ ರೋಗ ಮತ್ತು ಗರಿಗಳೆಲ್ಲ ಜೋತು ಬಿಡುವಂಥದ್ದು. ಮರ ಡೆವಲಪ್ ಆಗಲ್ಲ, ಈ ಹೊಸ ಹೊಸ ಎಲೆಗಳು ಬರೋದಕ್ಕೆ ತುಂಬ ತಡ ಆಗುವಂಥದ್ದು. ಇಂತಹ ಒಂದು ಚಾಲೆಂಜ್ ಎದುರಿಸ್ತಿದ್ದ ಅರಸೀಕೆರೆ ಭಾಗದಲ್ಲಿ ಒಂದು ಅದ್ಭುತವಾಗಿ ಒಂದೇ ಒಂದು ತಿಂಗಳಿನ ಒಂದು ಫಸ್ಟು ಸೆಕೆಂಡ್ 2 ಡೋಸ್ ಕೊಟ್ಟು ಒಂದು ಅದ್ಭುತವಾದ ರಿಸಲ್ಟ್ ಬಂದಿರುವಂಥದ್ದು. ರಸ ಹೊಡೆಯೋ ರೋಗ ಕಂಟ್ರೋಲಿಗೆ ಬಂದು ಎಲೆಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಬಂದಿರೋ ಒಂದು ಅದ್ಭುತವಾದ ವಿಡಿಯೋನ ಹಾಕಿದ್ದೀನಿ. ದಯವಿಟ್ಟು ನೋಡಿ, ಇದನ್ನು ಉಪಯೋಗಿಸ್ಕೊಳ್ಳಿ ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ತೋಟದಲ್ಲಿ ಇದ್ದೀವಿ. ಅಂದರೆ ನಾವು ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ವಿ ಮತ್ತು ಸ್ಟೇಟ್ಮೆಂಟ್ ತೊಗೊಂಡಿದ್ವಿ. ಅತಿ ಹೆಚ್ಚು ಜ್ಞಾನ ಇರುವಂಥ, ಅತಿ ಹೆಚ್ಚು ನಮಗೆ ಈ ಕೃಷಿಯಲ್ಲಿ, ಅದರಲ್ಲೂ ತೆಂಗಲ್ಲಿ ತುಂಬ ಡೆಪ್ತ್ ನಾಲೆಡ್ಜ್ ಇರೋವಂಥವ್ರ ಒಂದು ತೋಟದಲ್ಲಿ ಒಂದು ಮಾಹಿತಿಗೆ ಸ್ವದೇಶಿ ಗೊಬ್ಬರವನ್ನು ಕೊಟ್ಟಿದ್ವಿ. ಅದು ಈಗ ಏನಾಗಿದೆ, ಮುಂಚೆ ಏನಾಗಿತ್ತು ಅಂತ ಹೇಳಿದ್ದಾರೆ. ಈಗ ಏನಾಗಿದೆ ಸರ್ ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಚಂದ್ರಶೇಖರ್. ಲಾಸ್ಟ್ ಟೈಮು ನಿಮಗೆ ತುಂಬ ಸಮಯದಿಂದ ಏನೇನು ಸಮಸ್ಯೆ ಇತ್ತು, ಈಗ ಏನು ನಿಮಗೆ ಒಂದು ಗ್ರೋತ್ ಕಾಣ್ತಾ ಇದೆ, ಏನು ಅನಿಸ್ತಾ ಇದೆ? ನಮ್ಮಲ್ಲಿ ಅಣಬೆ ರೋಗ ಮತ್ತು ರಸೊಡೆಯ ರೋಗ ಇದು ಹೆಚ್ಚಿತ್ತು. ಹೌದು ಸರ್. ಭೋಪಾಲ್ ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಸ್ಟೆಮ್ ಬ್ಲೀಡಿಂಗ್ ಡ್ರೈ ಆಗ್ತಾ ಬರ್ತಾ ಇದೆ. ಇದು ನಮ್ಮ ಅನಿಸಿಕೆಗೆ ಗೊತ್ತಾಗ್ತಾ ಇದೆ, ಕಣ್ಣಾರೆ ನೋಡ್ತಾ ಇದ್ದೀವಿ. ಹೌದು. ಆಮೇಲೆ ಮೇಲೆ ಸುಳಿನೂ ಸಹ ಹೊಸ ಸುಳಿಗಳು ಬಂದು ಮರಗಳು ಬಂದಿದೆ. ಎಲ್ಲ ಒಂದು ಆಶಾಭಾವನೆ ಇದೆ, ಮರಗಳು ಹೆಲ್ತಿಯಾಗಿ ಬೆಳಿಬಹುದು ಅನ್ನೋ ಒಂದು ಆಶಾಭಾವನೆ ಇದೆ. ಈಗ ನಾವು ಆಯ್ಕೆ ಭೋಪಾಲ್ ಒಂದೂವರೆ ತಿಂಗಳೇನ ಆಗಿದೆ. ನೆಕ್ಸ್ಟ್ ಇನ್ನೊಂದು ಡೋಸ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೊಟ್ಟು ನೋಡಿ ಆಮೇಲೆ ನಾವು ನಮ್ಮ ಸ್ನೇಹಿತರುಗಳು ಏನು ಇಡೀ ನಮ್ಮ ತಾಲೂಕಿನಲ್ಲಿದ್ದಾರೆ, ನಮ್ಮ ತೆಂಗು ಬೆಳೆಗಾರರು ಏನಿದ್ದಾರೆ, ಅವ್ರಿಗೆ ಏನು ಸಂಕಟ ಪಡ್ತಾ ಇದ್ದೀವಿ ನಾವಂತೂ. ಭೋಪಾಲ್ ನನಗಿದು ಈ ತೋಟ ನೋಡಿದ ಮೇಲೆ ಫಸ್ಟ್ ಇವರು ಒಂದು ವಿಡಿಯೋಸ್ ಸಿಕ್ತು ನನಗೆ. ಆ ವಿಡಿಯೋದ ಮುಖಾಂತರ ಇವ್ರ ನಂಬರ್ ತಗೊಂಡು ನಾನು ಫೋನ್ ಮಾಡಿ, ನನಗೊಂಥರ ಭಾಳ ಬೇಜಾರಾಗಿ ಹೋಯ್ತು ಈ ತೋಟಕ್ಕೆ ಬರೋಕ್ಕೆ. ಅದಾದಮೇಲೆ ಈಗೇನು ಅವ್ರು ಬಂದು ನೋಡಿ ನನಗೆ ಅಡ್ವೈಸ್ ಮಾಡಿ ಇಂಥದ್ದು ಹಾಕಿ ಮೋದಿ ಕೇರ್ದು ಅಂತೇಳಿ ಹೇಳಿದಾಗ ನಾನು ಅದೇ ರೀತಿ ಹಾಕಿದ್ದೀನಿ. ಈಗಾಗಲೇ 2 ಡೋಸ್ ಹಾಕಿದ್ದೀನಿ. ಅವ್ರು ಏನು ಹೇಳಿದ್ರು ಅದೇ ಥರ. ಸ್ವಲ್ಪ ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಕಂಡಿದೆ. ನಮ್ಮಲ್ಲಿ ಏನು ಸ್ಟೆಮ್ ಬ್ಲೀಡಿಂಗ್ ಇದು ಸ್ವಲ್ಪ ಡ್ರೈ ಆಗ್ತಾ ಇದೆ. ನಮಗೆ ಮೇಜರಾಗಿ ಇರೋದು ಸ್ಟೆಮ್ ಬ್ಲೀಡಿಂಗು, ಅಣಬೆ ರೋಗ. ಹಂಗಾಗಿ ಇದರಲ್ಲಿ ಆಗ್ಬೋದು ಅನ್ನೋ ಒಂದು ಆಶಾಭಾವನೆ ಇದೆ. ಅದನ್ನು ಎಷ್ಟರ ಮಟ್ಟಿಗೆ ನಾವು ಅವ್ರು ಏನು ಹೇಳ್ದಂಗೆ ನಾವು ಫಾಲೋ ಮಾಡಿದರೆ ಭೋಪಾಲ್ ಆಗ್ಬೋದು ಅನ್ನೋ ಒಂದು ಆಶಾಭಾವನೆ ನನ್ನಲ್ಲಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಮ್ಮ ಈ ಕರ್ನಾಟಕ ರಾಜ್ಯಾದ್ಯಂತ ಎಷ್ಟೋ ತೋಟಗಳಲ್ಲಿ ತಲೆ ಹೋಗ್ತಾ ಇರುವಂಥ, ಸುಳಿ ಹೋಗ್ತಾ ಇರುವಂತಹ ಮತ್ತು ರಸ ಹೊಡೆಯುವಂಥ ರೋಗಕ್ಕೆ ಆಲ್ ಓವರ್ ನಮ್ಮ ಅರಸೀಕೆರೆಯಿಂದ ಈ ಕಡೆ ಬೆಂಗಳೂರು, ತುಮಕೂರು ತನಕ, ಈ ಕಡೆ ಅರಸೀಕೆರೆಯಿಂದ ಈ ಕಡೆ ನಾವು ಕಡೂರು, ಬೇರೂರು, ತರೀಕೆರೆ, ಇಲ್ಲಿವರೆಗೂ ಕೂಡ ಅತಿ ಹೆಚ್ಚು ನಾಲೆಡ್ಜ್ ಇರುವಂಥ ಮತ್ತು ಈ ಥರ ಸಮಸ್ಯೆನ ಬಗೆಹರಿಸಿದಂಥ ಒಬ್ಬ ಇಂಟರ್ನ್ಯಾಷನಲ್ ಲೀಡರ್ಗಳಿಂದ ಒಂದು ಟ್ರೈನಿಂಗ್ ತಗೊಂಡು ಇರೋವಂಥವ್ರು ಈ ತೋಟಕ್ಕೆ ಬಂದಿರೋದು ನಮಗೆ ಭಾಗ್ಯ. ನಿಜವಾಗಿ ಅವ್ರ ಹತ್ರ ಒಂದು ಮಾತಾಡ್ಸೋಣ ಅಂತ. ಮೇಡಮ್ ನಮಸ್ಕಾರ. ಶಾರದಾ ಮೇಡಮ್ ನಮಸ್ತೆ ಸರ್. ತುಂಬ ಖುಷಿ ಆಗುತ್ತೆ ಮೇಡಮ್. ನಾವು ಒಂದು ಸಲ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಿಮ್ಮ ಭಾಗದಲ್ಲಿ ಈ ಥರ ಆಗಿದೆ, ನಾವು ಡೋಸ್ ಕೊಟ್ಟಿದ್ದೀವಿ, ನಿಮ್ಮ ಒಂದು ಇರುವಿಕೆ ಬೇಕು, ನೀವು ಬಂದು ನೋಡ್ಬೇಕಿದ್ದನ್ನು ಅಂತೇಳಿ. ಇವತ್ತು ನೀವು ಈ ಮರಗಳು ಕೆಲವು ನೋಡಿದ್ರೆ, ಈ ಮರಗಳೆಲ್ಲ ನೋಡಿದಾಗ ನಿಮಗೆ ಈಗ ಹೆಂಗೆ ಅನ್ನಿಸ್ತಾ ಇದೆ ಮೇಡಮ್? ಸರ್, ರಸ ತುಂಬ ಸೋರ್ತಾ ಇತ್ತು ಅನ್ಸುತ್ತೆ ಹೋದ ತಿಂಗಳಲ್ಲಿ. ಈಗೆಲ್ಲ ಫುಲ್ಲು ಡ್ರೈ ಆಗಿದೆ. ಹಾಗೆ ಬೇರ್ಗಳು, ರೂಟ್ಗಳು ಅಂದರೆ ಏನಾಗಿದೆ, ರೂಟ್ಗಳು ತುಂಬ ಚೆನ್ನಾಗಿ ಬರ್ತಿದೆ. ಮತ್ತು ನಾವು ಉಳುಮೆ ಮಾಡಬಾರ್ದು. ಹಾಗಾಗಿ ರೂಟ್ಗಳು ಕಟ್ ಆದಾಗ ಏನಾಗುತ್ತೆ, ನ್ಯೂಟ್ರಿಷನ್ ಮೇಲೆ ಹೋಗೋದು ಸ್ಟಾಪ್ ಆಗುತ್ತೆ. ಆವಾಗ ನಾವು ರೂಟ್ಗಳು ಈಗ ಬರಲಿಕ್ಕೆ ನಾವು ಸ್ಟಾರ್ಟ್ ಆಗಿದೆ. ಆವಾಗ ನಾವು ಪ್ರತಿ ತಿಂಗಳು ಕೊಡ್ತಾ ಹೋಗ್ಬೇಕು ಸರ್. ಆವಾಗ ತುಂಬ ಚೆನ್ನಾಗಿ ಸ್ಟ್ಯಾಂಡ್ ಅಪ್ ಆಗುತ್ತೆ ಗಿಡ, ಗರಿಗಳು ತುಂಬ ಗ್ರೋತ್ ಆಗಿ ಬರುತ್ತೆ. ಮತ್ತೆ ಇಳುವರಿನೂ ಬರೋಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅಷ್ಟೇ ಸರ್. ನಮ್ಮಲ್ಲಿ ರಿಕ್ವೆಸ್ಟು, ನೀವು ಇಲ್ಲಿ ಹತ್ರ ಇರೋದ್ರಿಂದ ನೀವು ವಿಸಿಟ್ ಕೊಡಬೇಕು ನಮಗೆ. ಓಕೆ ಸರ್, ನಾನು ಪ್ರತಿ ತಿಂಗಳು ಬರ್ತೀನಿ ಸರ್. ನಾನು ಆ ಥರ ಏನಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್. ಅವರು ವಿಸಿಟ್ ನೀವು ಕೊಡಬೇಕು, ಒಂದು ನೋಡಿ ನಿಮ್ಮ ನಾಲೆಡ್ಜ್ ಕೊಡಬೇಕು. ಯಾಕಂದ್ರೆ ನೀವು ಹೇಳ್ದಂಗೆ ಉಳುಮೆ ಮಾಡಿರೋ ಪದ್ಧತಿ ತಪ್ಪಿದೆ, ಅದನ್ನ ಅವರು ಸರಿ ಮಾಡ್ಕೋತಾರೆ ನೆಕ್ಸ್ಟ್. ನೋಡಿ ಸರ್, ಇದೇ ತರ ಅಂದ್ರೆ ಉಳುಮೆ ಮಾಡಿದ್ರೆ ಏನಾಗುತ್ತೆ, ಈ ತರ ಬೇರ್ಗಳು ಕಟ್ ಆಗುತ್ತೆ. ನ್ಯೂಟ್ರಿಷನ್ ಈ ತರ ಏನಾಗಬೇಕು, ಬೇರ್ಗಳು ಕಟ್ ಆದ್ರೆ ನ್ಯೂಟ್ರಿಷನ್ ಹೋಗಲ್ಲ ಮೇಲ್ಗಡೆ. ಹಾಗಾಗಿ ನಾವು ಉಳುಮೆ ಮಾಡಬಾರ್ದು. ನೋಡಿ, ಬೇರ್ಗಳಿಗೆ ಕಟ್ ಆದ್ರೆ ಕನೆಕ್ಟಿವಿಟಿ ಕಟ್ ಆಗುತ್ತೆ, ಪೋಷಕಾಂಶ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಹಾಗೆ ಇನ್ನೊಬ್ಬರು ಕೂಡ ತುಂಬ ನಾಲೆಡ್ಜ್ ಇರುವಂಥವ್ರು, ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇವರು ಪ್ರಾಡಕ್ಟ್ಗಳನ್ನು, ನಮ್ಮ ಸ್ವದೇಶಿ ಪ್ರಾಡಕ್ಟ್ಗಳನ್ನು ಕೊಡೋದ್ರ ಜೊತೆಯಲ್ಲಿ ಅದ್ಭುತವಾದ ರಿಸಲ್ಟ್ ತೊಗೊಂಡಿದ್ದಾರೆ. ವೆಲ್ಕಮ್ ಮೇಡಮ್. ಗೀತಾ ಮೇಡಮ್ ವೆಲ್ಕಮ್.
ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್. ತುಂಬ ಖುಷಿ ಆಗುತ್ತೆ ನಿಮ್ಮ ಒಂದು ಮಾತಿಗೆ ಅವರು ಮೇಡಮ್ ಒಪ್ಕೊಂಡ್ರು, ನೀವು ಒಪ್ಕೊಂಡಿದ್ದೀರಿ. ಈಗ ನೀವು ಬಂದು ನೋಡೋದ್ರ ಮಟ್ಟಿಗೆ ಈ ಅಭಿವೃದ್ಧಿ ಸ್ಟಾರ್ಟ್ ಆಗ್ತಿದೆ. ನೀವು ಬೇರೆ ಕಡೆಗೆ ಇಲ್ಲಿಗೆ ಟಾಲಿ ಮಾಡಿದಾಗ ನಿಮ್ಮ ರಸ ಹೊಡೆಯೋ ರೋಗ ಕೆಲವೆಲ್ಲ ಮರ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ, ಮತ್ತು ಗೊಬ್ಬರ ಕೊಡೋ ಪದ್ಧತಿಯಲ್ಲಿ ಏನು ಬದಲಾವಣೆ ಮಾಡಬೇಕು ನಿಮ್ಮ ಪ್ರಕಾರ ಮೇಡಮ್? ಗೊಬ್ಬರ ಕೊಡೋ ಪದ್ಧತಿಲಿ ಅಂದರೆ ತಿಂಗಳ ಹಾಕ್ಕೋಬೇಕು ಸರ್. ಒಂದು 6 ತಿಂಗಳು ನಾವು ಹೇಳೋದ ಪ್ರಕಾರ 6 ತಿಂಗಳು ಹಾಕಿದರೆ ನಾವು ಆ ಪದ್ಧತಿಲೇ ಹೋಗಬೇಕು. ನಾವು ಹೇಳ್ಕೊಟ್ಟ ಏನು ಹಾಕ್ತೀವಿ ಅಂದರೆ ಇಷ್ಟು ಎಮ್ ಎಲ್ ಅಂತ ಹೇಳ್ತೀವಲ್ವ, ಆ ಪದ್ಧತಿಲೇ ಹೋದರೆ ಸರಿಯಾಗಿ ಒಂದು ಸ್ಟಡಿಯಾಗಿ ನಿಂತ್ಕೊಳುತ್ತೆ ಮರ, ಚೆನ್ನಾಗಿ ಫಸಲು ಕೊಡುತ್ತೆ. ಹಾಗಾಗಿ ಇದರಲ್ಲಿ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಹಾಗೆ ಮತ್ತು ಇನ್ನೊಬ್ಬರು ಇಲ್ಲೇ ಅರಸೀಕೆರೆ ಭಾಗದಲ್ಲೇ ಇದ್ದು ಶಿವಮೊಗ್ಗ ಹಲವಾರು ಕಡೆ ಒಳ್ಳೆ ಸಕ್ಸಸ್ಸನ್ನು ತಗೊಂಡಿದ್ದಾರೆ. ಅವರು ಬಂದಿರೋ ತುಂಬ ಖುಷಿಯಾಗುತ್ತೆ. ಯಶಸ್ವಿನಿ ಮೇಡಮ್, ವೆಲ್ಕಮ್ ಮೇಡಮ್. ವೆಲ್ಕಮ್ ಮೇಡಮ್. ಈಗ ನಿಮ್ಮಲ್ಲಿ ನಮಗೆ ಪ್ರಶ್ನೆ ಏನಂದರೆ, ಈಗ ಗರಿಗಳು ಒಂದೂವರೆ ತಿಂಗಳಲ್ಲಿ 2 ಗರಿ ಎಲ್ಲ ಓಪನ್ ಆಗಿದೆ. ಹಾಂ ಸರ್. 2 ಗರಿ ಓಪನ್ ಆಗಿದೆ. ಇದು ಕಂಟಿನ್ಯೂ ಹಿಂಗೆ ಇರುತ್ತಾ ಅಥವಾ ಹೆಂಗೆ ಬರುತ್ತೆ? ಮತ್ತು ನೀವು ನೋಡಿದ ಮಟ್ಟಿಗೆ ಈ ಗೊಬ್ಬರಗಳನ್ನು ಈಗ ನೋಡಿ ಬೇರೆಲ್ಲ ಇದಾಗಿದೆ, ಡ್ಯಾಮೇಜ್ ಆಗಿದೆ. ಇದಕ್ಕೆ ಸರಿ ಆಗಕ್ಕೆ ನಾವು ಏನು ಮಾಡಬೇಕು ಮತ್ತು ನಿಮ್ಮ ಪ್ರಕಾರ? ಸರ್, ಇವಾಗ ನಾವು ಏನು ನಮ್ಮ ಸ್ವದೇಶಿ ಗೊಬ್ಬರವನ್ನು ಕೊಟ್ಟಿದ್ದೀವಿ, ಸೊ ಅದು ತುಂಬಾ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ. ಯಾವಾಗ ಬೇರುಗಳೆಲ್ಲ ಡ್ಯಾಮೇಜ್ ಆಗಿದೆ, ಸೊ ಅದನ್ನೆಲ್ಲ ಸರಿಪಡಿಸುತ್ತೆ. ಒಂದು ನ್ಯಾನೋ ಟೆಕ್ನಾಲಜಿ ಹೊಂದಿರುವಂಥ ಈ ಸ್ವದೇಶಿ ಗೊಬ್ಬರನ ಯಾವಾಗ ನಾವು ಅದನ್ನು ಲಿಕ್ವಿಡ್ ಐಟಮಲ್ಲಿ ಕೊಡ್ತಾ ಇರ್ತೀವಿ, ಸೊ ಅದು ಬೇಗ ಅಬ್ಸರ್ವ್ ಆಗುತ್ತೆ. ಸೊ ಬೇಗ ಅಬ್ಸರ್ವ್ ಆದಾಗ ಏನಾಗುತ್ತೆ, ನಮ್ಮಲ್ಲಿರುವಂಥ ಒಂದು ತೋಟದ ಸಮಸ್ಯೆಗಳು, ಗಿಡದಲ್ಲಿರುವಂಥ ಸಮಸ್ಯೆಗಳೆಲ್ಲ ಬೇಗನೆ ಅದಕ್ಕೆ ರಿಸಲ್ಟ್ ಕೊಡುತ್ತೆ ಸರ್. ಆದರೆ ಮಣ್ಣಿನ ಫಲವತ್ತತೆ ಮೇಲೆ ಅದು ಒಂದು ರಿಸಲ್ಟ್ ಬರುತ್ತೆ. ಥ್ಯಾಂಕ್ ಯು ಮೇಡಮ್. ಹಾಗೆ ಈ ಗಿಡ ನೋಡೋಣ, ರಸ ಹೊಡೆದಿರೋದು ಹೆಂಗಾಗಿದೆ ಅಂತೇಳಿ ನೋಡಿ. ರಸ ಹೊಡೆದಿರೋದು ಡ್ರೈ ಆಗ್ತಾ ಇರೋಂಥದ್ದು. ಮತ್ತು ಇದರಲ್ಲಿ ಬಂದಿರೋ ಎಲೆ ನೋಡೋಣ. ರಸ ಹೊಡೆದು ಈ ಎಲೆ ಜೋತ್ ಬಿದ್ದಿದೆ ನೋಡಿ, ಕಾಣುತ್ತೆ ನಿಮಗೆ. ಮೇಲೆ ಹೊಸ ಗರಿ ಓಪನ್ ಆಗಿರೋದು, ಹೊಸ ಗರಿ ಓಪನ್ ಆಗಿದೆ ಮೇಲೆ ನೋಡಿ. ಆಮೇಲೆ ಹೊಸ ಗರಿ ಓಪನ್ ಆಗಿರೋದು ತುಂಬ ಖುಷಿಯಾಗುತ್ತೆ, ದೊಡ್ಡದಾಗಿ ಬಂದಿರೋದು. ಅಂದರೆ ಈ ಮರ ರಸ ಹೊಡಿತಿರೋ ಮರ ಕೂಡ ಬದುಕತ್ತೆ ಅನ್ನೋಂಥದ್ದು ಇದು. ಇಲ್ಲಿ ನೋಡ್ಬೋದು ಈ ಹಳೇದು ಗೊಬ್ಬರ ಕೊಡೋಕ್ಕೆ ಮುಂಚೆ ಈ ಗಿಡ ಎಷ್ಟಿಷ್ಟು ದೊಡ್ಡ ಎಲೆ ಇದೆ. ನಾವು ಗೊಬ್ಬರ ಕೊಟ್ಟ ಮೇಲೆ ಈ ಎಲೆ ಬಂದಿರೋ ದೊಡ್ಡದಾಗಿ ಬಂದಿದೆ ಎಲೆ, ವ್ಯತ್ಯಾಸ ನೋಡ್ಬೋದು. ಇಲ್ಲಿ ಹಳೇದು ಹಿಂಗಿದೆ, ಹೊಸ ಎಲೆ ದೊಡ್ಡದಾಗಿ ಸ್ಟ್ಯಾಂಡ್ ಆಗಿ ನೋಡಿ, ಎಷ್ಟು ದೊಡ್ಡದಾಗಿ ಸ್ಟ್ಯಾಂಡ್ ಆಗ್ತಾಯಿದೆ. ಈ ಗರಿ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡ ಬರ್ತಾಯಿದೆ. ಇನ್ನೂ 1 ಡೋಸ್ ಕೊಟ್ಟಿರೋದಷ್ಟೇ ಸರ್. ನೀವು ಅಲ್ಲಿ ಅಡಿಕೆಗೆ ಹಾಕಿದ್ದೆ, ಹಾಂ, ಅದನ್ನು ನೀವು ಒಂದ್ಸರಿ ತೋರಿಸಿದ್ರಲ್ಲ. ಹಾಂ ಹಾಂ ಹಾಂ, ನೀವು ಇದ್ರಲ್ಲಿ ತೋರಿಸ್ತಾ ಹೌದು. ಇದ್ದೀರಿ, ಆ ಥರ ಬಡ್ತಿದೆ. ಸೂಪರ್ ಸೂಪರ್. ನೋಡಿ ಸರ್, ಈ ಗಿಡ ನೋಡಿ, ಈ ಗಿಡದಲ್ಲಿ 1.5 ತಿಂಗಳಾಗಿದೆ ಹಾಕಿ ನಾವು ಸ್ಟಾರ್ಟ್ ಮಾಡಿ, 3 ಗರಿ ಓಪನ್ ಆಗಿದೆ. ಆಶ್ಚರ್ಯ ಇದು ನೋಡುವಾಗ. ನಿಮಗೇನು ಅನಿಸುತ್ತೆ ಸರ್ ಇದು ನೋಡುವಾಗ? ಏನು ಅನಿಸುತ್ತೆ 3 ಗರಿ ಓಪನ್ ಆಗಿದೆ ಅದರಲ್ಲಿ? ಖಂಡಿತ ಇದೆಲ್ಲ ಒಂಥರ ಮಿರಾಕಲ್ ಅನ್ಸುತ್ತೆ. ನಾವಂತೂ ಬೇಸತ್ತು ಹೋಗಿದ್ದೀವಿ ಈ ಒಂದು ರಸ ಹೊಡೆಯೋದು, ಅಣಬೆ ರೋಗ, ಇವೆಲ್ಲದರಿಂದ. ಹಂಗಾಗಿ ಈಗ ಇದನ್ನ ಏನು ಇಂಪ್ರೂವ್ಮೆಂಟ್ಸ್ ನೋಡಿದರೆ ಖಂಡಿತ ಇದನ್ನು ಉಪಯೋಗಿಸಿದ್ರೆ ನಾವು ಸ್ವಲ್ಪ ರೈತರು ಏನೋ ಒಂದು ಸುಸ್ಥಿತಿಲಿ ಇರಬಹುದಾ ಅಂತ ಒಂದು ಅನಿಸಿಕೆ ನನಗೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಕೂಡ ಮರ ರಸ ಹೊಡೆದಿರುವಂಥದ್ದು, ಹಸಿ ರಸ ಹೊಡೆದಿದ್ದು ನೋಡಿ. ಇದೆಲ್ಲ ಡ್ರೈ ಆಗ್ತಾಯಿದೆ, ಫುಲ್ ಡ್ರೈ ಆಗ್ತಾ ಇರೋಂಥದ್ದು. ಖುಷಿಯಾಗುತ್ತೆ. ರಸ ಹೊಡಿತಂದ್ರೆ ಮುಗೀತು, ಡ್ರೈ ಆಗ್ತಿರೋದೇ ಖುಷಿಯಾದ ವಿಚಾರ. ನೋಡಿ ಈ ಗರಿ ಗಿಡ ಸಣ್ಣದು ಎಡೆಗಿಡ ನೋಡಿ, ಇದು ರಸ ಹೊಡಿತಾ ಇದೆ ಹೋಗ್ಬಿಡುತ್ತೆ ಅಂಥೇಳಿ ಎಡೆಗಿಡ ನೆಟ್ಟಿದ್ದಾರೆ. ಎಡೆಗಿಡ ಹಳೆ ಎಲೆ ನೋಡಿ, ಹಳೆ ಎಲೆ ಸಣ್ಣದಿದೆ. ಹೊಸ್ದಾಗಿ ಬಂದಿರೋ ಎಲೆ ವೈಟಾಗಿ ಬಂದಿರೋವಂಥದ್ದು. ಜೊತೇಲಿ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ಇನ್ನೊಂದು ಇದರಲ್ಲಿ ನೋಡಿ, ಇನ್ನೊಂದು ಬರ್ತಾಯಿದೆ ಸುಳಿ. ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಈ ಎಲೆ ಜೋತ್ ಬಿದ್ದಿರೋದು 4-5 ಎಲೆ ಜೋತ್ ಬಿದ್ದಿರೋದ್ರಲ್ಲಿ ಹೊಸ ಎಲೆ ಓಪನ್ ಆಗಿರೋಂಥದ್ದು ನೀಟಾಗಿ ಟಾಪ್ ಅನ್ನೋದು ಆರೋಗ್ಯವಾಗಿದೆ ಎಲೆ. ತುಂಬ ಖುಷಿಯಾಗುತ್ತೆ. ಹೌದು, ಅದರೊಳಗೆ ಅಷ್ಟೇ ನೋಡ್ಬೋದು. ಅದು ಆ ದೊಡ್ಡ ಗರಿ ಇದರೊಳಗೂ ಜೋತ್ ಬಿದ್ದಿದೆ ನೋಡಿ. ಮೇಲೆ ಗರಿ ಹೊಸದು ಫ್ರೆಶ್ಶಾಗಿ ಬಂದಿರೋಂಥದ್ದು ನೀಟಾಗಿ ಚೆನ್ನಾಗಿದೆ. ಎಲ್ಲದರಲ್ಲೂ ಬಂದಿದೆ ನೋಡಿ. ಇದರಲ್ಲಿ 2 ಬಂದಿದೆ ನೋಡಿ. ಇದರೊಳಗೆ ಕೂಡ 2 ತುದಿ ಬಂದಿದೆ. ಖುಷಿಯಾಗುತ್ತೆ ಸರ್. ಈ ಗಿಡದ ಬಗ್ಗೆ ಏನು ಹೇಳ್ತೀರಿ ಸರ್? ಇದ್ರ ಮುಂಚೆ ಹೆಂಗಿತ್ತು ಅದು? ನಿಜವಾಗ್ಲೂ ಅದು ನಾವು
ಈ ಮೋದಿ ಕೇರ್ ಕೊಟ್ಟ ಮೇಲೆ ಸುಳಿ ಹೊಸ ಸುಳಿ ಹೊಡಿತಾ ಇದೆ. ಸಿಡ್ಲೊಡ್ದು ಈಗಾಗಲೇ ಹೋಗೋ ಸ್ಥಿತಿನಲ್ಲಿ ಬಂದಿತ್ತು. ಹಾಂ ಹಾಂ ಸ್ಟೆಮ್ಮು ಸಹ ಡ್ರೈ ಆಗಿದೆ, ಡ್ರೈ ಆಗ್ತಾ ಬರ್ತಾ ಇದೆ. ಹೌದು. ಇನ್ನು ಭಾಳ ದಿವಸ ತಗೊಳತ್ತೆ ಅದು. ಈ ಪಕ್ಕದಲ್ಲಿ ಒಂದು ಎಡೆಗಿಡ ನೆಟ್ಟಿದ್ದೀರಾ, ಇದೇನಕ್ಕೆ ನೆಟ್ರಿ ಸರ್? ಅದು ಹೋಗುತ್ತೆ ಅಂತಲೇ ನೆಟ್ಟಿರೋದು. ನೋಡಿ ಹೋಗುತ್ತೆ ನೆಟ್ಟಿದ್ದೀರಿ. ನೋಡಿ ಇದು ಡ್ರೈ ಆಗಿರೋದು ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ. ನಾವು ಅವಾಗ ಹಳೆ ವಿಡಿಯೋ ಇದೆ, ಅದನ್ನು ಕಮೆಂಟ್ ಮಾಡ್ತೀನಿ ಅದ್ರ ಜೊತೆಲಿ. ನೋಡಿ ಮೇಲೆ ಬಂದಿರೋ ಎಲೆ ಇದು ನೋಡಿ, ಸುಳಿ ಎಲೆ ಬಂದಿದೆ ಆರೋಗ್ಯವಾಗಿ. ಹಂಗಾದಾಗ ಸುಳಿ ಎಲೆ ಬಂತಂದ್ರೆ ಬಂದ್ಬಿಡುತ್ತೆ ಇದು ಅಂತ ಅರ್ಥ. ಎರಡೂ ಗಿಡ ಬದುಕತ್ತೆ. ಇದು ಚೆನ್ನಾಗಿ ಬರುತ್ತೆ ಖಂಡಿತ, ಅದು ಬರುತ್ತೆ, ಇದು ಖಂಡಿತ ಬದುಕತ್ತೆ. ಇದು ರೈತರಿಗೆ ಮಿರಾಕಲ್. ಓವರಾಲ್ ಆಗಿ ನಮ್ಮ ಸ್ವದೇಶಿ ಗೊಬ್ಬರದ ಬಗ್ಗೆ ಏನು ಹೇಳ್ತೀರಿ ಸರ್? ಓವರಾಲ್ ನಮ್ಮ ಸ್ವದೇಶಿ ಗೊಬ್ಬರ ಖಂಡಿತ ಇವತ್ತು ಈಗೇನು ನಾನು ಮಾಡಿದ್ದೀನಿ, ಪ್ರಯೋಗ ಮಾಡಿದ್ದೀನಿ. ಬಹುಶಃ ಈಗ ನಮ್ಮಲ್ಲಿ ಜನ ಇವನು ಯಾರೋ ಹುಚ್ಚ ಕಣಪ್ಪ, ನಾನು ಮಾಡ್ಬೇಕಾದ್ರೆ ಅವತ್ತು 2 ದಿವಸನೂ ಮಳೆ ಬರ್ತಾಯಿತ್ತು. ಮಳೆದಲ್ಲಿ ಟ್ಯಾಂಕರ್ ತಗೊಂಡು ಆಳುಗಳು ಕರ್ಕೊಂಡು ಬಂದು ಇದನ್ನೆಲ್ಲ ಮಾಡಿದರೆ ಇವನು ಯಾರೋ ಹುಚ್ಚ ಅದು ಯಾಕೆ ಹಿಂಗೆ ಮಾಡ್ತಾನೆ ಅನ್ನೋ ಒಂದು ಇದಿತ್ತು, ಟ್ರೆಂಡ್ ಇತ್ತು. ಬಹುಶಃ ಈಗ ಅವ್ರು ಯಾರು ಬಂದು ನೋಡದೇ ಇದ್ರೂ ನನಗಿದು ಸ್ವಲ್ಪ ಸಮಾಧಾನ ಆಗಿದೆ. ಓಕೆ ಸರ್. ಇನ್ನು ಮುಂದೆ ಇಲ್ಲಿ ಎಷ್ಟರ ಮಟ್ಟಿಗೆ ಇದು ಅವಾಯ್ಡ್ ಆಗುತ್ತೆ ಅಂತ ಈಗ ಅವ್ರು ಹೇಳ್ದಂಗೆ ನಾವು ಆ ಡೋಸ್ ಕೊಟ್ಕೊಂಡು ಹೋದರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾನು ಮಾಡ್ತೀನಿ. ನಾನು ಮಾಡಿ ಇಲ್ಲಿ ನಮ್ಮವ್ರನ್ನ ಕರ್ಕೊಂಡು ತೋರಿಸಿ ಬೇರೆಯವ್ರಿಗೂ ಸಹ ನೀವು ಹಾಕ್ಸಿ ಅಪ್ಪ ಅಂತ ಗೈಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.